ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮಗೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ರೀ. ಅದೇನಪ್ಪ ಅಂದ್ರೆ ಮಿಕ್ಸ್ ವೆಜಿಟೇಬಲ್ಸ್ ಕರಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನಾನು ನಿಮಗೆ ಇವಾಗ ವೆಜಿಟೇಬಲ್ಸ್ ಮಾಡೋದಕ್ಕೆ ಯಾವುದು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್, ಪೊಟ್ಯಾಟೊ, ಆನಿಯನ್, ಕಾಲಿಫ್ಲವರ್, ಬೀನ್ಸ್, ಟೊಮ್ಯಾಟೊ. ಹಾಗೆ ನಿಮಗೆ ಯಾವ್ದು ಇಷ್ಟನೋ ವೆಜಿಟೇಬಲ್ಸು ಅದೆಲ್ಲವನ್ನು ತೊಗೋಬೋದು. ಅಂದರೆ ಲೈಕ್ ಕ್ಯಾರೆಟ್ ತೊಗೋಬೋದು, ಹಾಗೆ ಬಟಾಣಿ ತೊಗೋಬೋದು. ಸೊ ನಿಮ್ಗೆ ಏನು ಇಷ್ಟ ವೆಜಿಟೇಬಲ್ಸ್ ಇದೆಯೋ ಅದೆಲ್ಲವನ್ನು ತೊಗೊಂಬಿಟ್ಟು ಮಾಡ್ಕೋಬೋದು. ಬಟ್ ನನಗೆ ಯಾವುದೇದು ಇಷ್ಟ ಅಥವಾ ಮಕ್ಕಳಿಗೆ ಯಾವುದು ತಿನ್ನೋದಕ್ಕೆ ಈಸಿ ಆಗುತ್ತೋ ನಾನು ಆ ಥರ ಮಾಡ್ತಾಯಿದ್ದೀನಿ. ಸೊ ಮೊದಲೇ ನಾನು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡು ಅದನ್ನು ವಾಶ್ ಮಾಡ್ಕೊತೀನಿ ರೀ. ವಾಶ್ ಮಾಡಿಕೊಂಡು ಯಾವುದ್ಯಾವುದನ್ನು ಕುದಿಯೋದಕ್ಕೆ ಬಿಡಬೇಕು ಅವೆಲ್ಲವನ್ನು ನಾನು ಒಂದು ಕುಕ್ಕರಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ವಾಶ್ ಮಾಡ್ತೇನೆ ರೀ ಒಂದು ಸಲ. ಸೊ ಈ ರೀತಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಲ ಎಲ್ಲ ವಾಶ್ ಮಾಡ್ಕೊಳ್ರಿ ಚೆಂದಾಗಿ ವಾಶ್ ಮಾಡ್ಕೊಂಡು ಆ ನೀರೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಎಷ್ಟು ಕ್ವಾಂಟಿಟಿ ಆಗುತ್ತೋ ಅಷ್ಟು ನೀರು ಹಾಕ್ಕೊಂಡು 1-2 ವಿಸಲ್ ಹೊಡೆದ್ರೆ ಸಾಕು. ತುಂಬ ಜಾಸ್ತಿ ಹೊಡೆಸ್ಕೊಳ್ಳೋದು ಬೇಡ ವಿಸಿಲ್ನ. ಏನಕ್ಕೆ ಅಂತಂದರೆ ತುಂಬ ಜಾಸ್ತಿ ವಿಸಿಲ್ ಹೊಡೆಸ್ಕೊಂಡ್ರೆ ಅದು ತುಂಬ ಹಣ್ಣಾಗೋ ಸಾಧ್ಯತೆ ಇರುತ್ತೆ ಎಲ್ಲ ವೆಜಿಟೇಬಲ್ಸು. ಹಾಗಾಗಿ 2 ಅಥವಾ 1 ಹೊಡೆಸ್ಕೊಳ್ಳಿ ಸೀಟಿನ, ತೊಂದರೆ ಏನಿಲ್ಲ. ಸೊ ಈ ರೀತಿ ವಿಸಿಲ್ ಹೊಡೋದಕ್ಕೆ ನಾನು ಬಿಟ್ಟಿದ್ದೆ, ಕುಕ್ಕರೆಲ್ಲ ಮುಚ್ಚಿಬಿಟ್ಟು ವಿಸಿಲ್ ಹೊಡೋದಕ್ಕೆ ಬಿಟ್ಟೆ. ಸೊ ಮತ್ತೊಂದು ಕಡೆ ನಾನು ಅದಕ್ಕೆ ಪೇಸ್ಟ್ ಬೇಕಾಗಿತ್ತು, ಅಂದರೆ ಅದಕ್ಕೆ ಮಸಾಲ ರುಬ್ಕೋಬೇಕಾಗಿತ್ತು. ಹಾಗಾಗಿ ನಾನು ಒಂದು 4-5 ಗೋಡಂಬಿನ ನೆನೆ ಹಾಕಿದ್ದೆ. ಮೊದಲು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನ ಈ ರೀತಿ ತುರಿದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಬಡೆ ಸೊಪ್ಪು ಹಾಕ್ಕೊಂಡಿದ್ದೆ. ಸೊ ಬಡೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ಅದು ಮಿಕ್ಸು ಆಗಬೇಕು ಚೆನ್ನಾಗಿ, ಹಾಗೆ ಪೇಸ್ಟ್ ಚೆನ್ನಾಗಿ ಬರಬೇಕು. ಹಾಗಾಗಿ ಸೊ ಈ ರೀತಿ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಸೊ ಮಿಕ್ಸ್ ಮಾಡಿಕೊಂಡ್ರೆ ಪೇಸ್ಟ್ ಈ ರೀತಿ ನುಣ್ಣಗೆ ಆಗಬೇಕು. ತುಂಬ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಸೊ ಅದಾದಮೇಲೆ ನಾನು ಒಂದು ಕಡಾಯಿನ ಕಾಯೋದಕ್ಕೆ ಬಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಕಾದಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೇನ್ರಿ. ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸು ಚಕ್ಕೆ ಇದ್ದರೆ ಚಕ್ಕೆ ಹಾಕ್ಕೊಳ್ಳಿ, ಲವಂಗ, ಹಾಗೆ ಕರಿಮೆಣಸು, ಹಾಗೆ ಪಲಾವ್ ಎಲೆ, ಹಾಗೆ ಏಲಕ್ಕಿ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ರಿ. ಕ್ಯಾಪ್ಸಿಕಮ್ನ ಏನಕ್ಕೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳಿ ಅಂತ ಅಂದರೆ ಸ್ವಲ್ಪ ಎಣ್ಣೆಯೊಳಗೆ ನೀವು ಫ್ರೈ ಮಾಡ್ಕೊಂಡ್ರಿ ಅಂದರೆ ಜಲ್ದಿನ ಫ್ರೈ ಆಕೈತ್ರಿ. ಇಲ್ಲ ಅಂದರೆ ಸ್ವಲ್ಪ ಭಾಳ ಹೊತ್ತನ ನೀವು ಫ್ರೈ ಮಾಡ್ಕೋಬೇಕಾಕೈತಿ. ಹಾಗಾಗಿ ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡ್ರಿ ಅಂದ್ರೆ ಜಲ್ದಿನ ಫ್ರೈ ಆಕೈತಿ ನೋಡಿರಿ. ಸೊ ಈ ರೀತಿ ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದಾದ ತಕ್ಷಣ ಆನಿಯನ್ ಹಾಕ್ಕೊಳ್ರಿ. ಆನಿಯನ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಆನಿಯನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ರಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಟೊಮ್ಯಾಟೊ ಹಾಕ್ಕೊಳ್ರಿ. ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂತಂದರೆ ಸ್ವಲ್ಪ ತುಂಬ ಗಜ್ಜಿ ಅಥವಾ ಕಿಚ್ಚಿ ಆಗುತ್ತೆ. ಹಾಗಾಗಿ ಜಾಸ್ತಿ ಯೂಸ್ ಮಾಡಿಬಿಡಿ. 1 ಅಥವಾ ಅರ್ಧ ಆದರೂ ಯೂಸ್ ಮಾಡಿ, ತೊಂದರೆ ಇಲ್ಲ. ಯಾಕಂದರೆ ಟೇಸ್ಟ್ ಸಲುವಾಗಿ ಸ್ವಲ್ಪ ಆನಿಯನ್ನು ಮತ್ತು ಟೊಮ್ಯಾಟೊನ ಯೂಸ್ ಮಾಡೋದ್ರಿ. ಹಾಗಾಗಿ ಸ್ವಲ್ಪ ಟೊಮ್ಯಾಟೊ ಕಡಿಮೆ ಯೂಸ್ ಮಾಡಿ, ಆನಿಯನ್ ಜಾಸ್ತಿ ಯೂಸ್ ಮಾಡಿದರೆ ತೊಂದರೆ ಏನಿಲ್ಲ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪೌಡರ್, ಸ್ವಲ್ಪ ಹಳದಿ ಅಂದರೆ ಅರಿಶಿನ ಪುಡಿ, ಹಾಗೆ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ನಾವು ಉತ್ತರ ಕರ್ನಾಟಕದ ಮಂದಿ ಜಾಸ್ತಿ ಖಾರ ತಿನ್ನೋದ್ರಿಂದ ಸ್ವಲ್ಪ ನಮ್ಮದು ಯಾವತ್ತೂ ಖಾರ ಮುಂದೆನೇ ಇರ್ತೈತೆ ರೀ. ಹಾಗಾಗಿ ಸ್ವಲ್ಪ ನಾವು ಖಾರ ಜಾಸ್ತಿ ಹಾಕ್ಕೊತೀವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಸೊ ಈ ರೀತಿ ಫ್ರೈ ಆಗಬೇಕು ಚೆನ್ನಾಗಿ. ಫ್ರೈ ಹಾಕ್ಕೊಂಡ್ಮೇಲೆ ನಾವು ಮುಂಚೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಕೊಬ್ಬರಿ ಪೇಸ್ಟಲ್ಲಿ ಸ್ವಲ್ಪ ಹಾಕ್ಕೊಳ್ರಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಥವಾ ಎಷ್ಟು ಥಿಕ್ನೆಸ್ ಬೇಕೋ ಆ ರೀತಿ ನೋಡ್ಕೊಂಡು ಹಾಕ್ಕೊಳ್ರಿ, ತೊಂದರೆ ಇಲ್ಲ.
ಸೊ ಈ ರೀತಿ ಎಲ್ಲ ಕೊಬ್ಬರಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಕುದಿಲಿಕ್ಕೆ ಬಿಡ್ರಿ ಅದನ್ನ. ಸೊ ಅದು ಕುದಿಲಿಕ್ಕೆ ಬಿಟ್ಟಮೇಲೆ ಇಲ್ಲಿ ನಾವು ಮುಂಚೆ ಕುಕ್ಕರಲ್ಲಿ ವಿಸಲ್ ಹೊಡೆಸ್ಕೊಂಡಿದ್ವಲ್ವ ತರಕಾರಿನ, ಸೊ ಅವೆಲ್ಲ ವೆಜಿಟೇಬಲ್ಸು ಅಥವಾ ತರಕಾರಿನ ತೊಗೊಂಬಿಟ್ಟು ನಾವು ಮುಂಚೆ ಕುದಿಲಿಕ್ಕೆ ಬಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಳ್ರಿ. ಸೊ ಈ ರೀತಿ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಒಂದು ಕಡೆ ಮಸಾಲ ಒಂದು ಕಡೆ ಆಗಿಲ್ಲ. ಸೊ ತುಂಬ ಮಿಕ್ಸಾಗಿ ಮಸ್ತಾಗಿ ಕುದಿಯಾಕತ್ತೈತ್ರಿ. ಸೊ ಅದೆಲ್ಲ ಆದ ತಕ್ಷಣ ಈ ರೀತಿ ವೆಜಿಟೇಬಲ್ಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ತುಂಬ ಗಟ್ಟಿ ಬೇಕು ಅಥವಾ ತುಂಬ ತೆಳು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡ್ರಿ 2-5 ನಿಮಿಷ. ಸೊ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ರೀ. ಈಗ ಇದನ್ನ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ಕೊಂಡ್ರಿ. ಅದ್ರದ್ದು ಸ್ಮೆಲ್ಲು ಮತ್ತು ಅದ್ರ ರುಚಿ ಅಂದರೆ ಭಾರಿ ಇರ್ತೈತೆ ರೀ ಕಸ್ತೂರಿ ಮೆಂತಿ ಮೇಲೆ ನೀವು ಹಾಕ್ಕೊಂಡ್ರೆ. ಸೊ ಇದು ಇವಾಗ ತಿನ್ನಲಿಕ್ಕೆ ರೆಡಿ ಆಯ್ತು ರೀ ವೆಜಿಟೇಬಲ್ ಕರಿ. ಸೊ ಇದ್ರ ಜೊತೆ ನಾವು ಪರೋಟದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಪರೋಟ, ತುಪ್ಪ ಹಾಗೆ ವೆಜಿಟೇಬಲ್ ಕರಿ ಹಾಕ್ಕೊಂಡು ತಿನ್ನಾಕತ್ವಿ ಅಂದ್ರೆ ರುಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ. ಒಂದ್ಸಲ ಮನೆಯಾಗ ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿರಿ. ಯಾವ ರೀತಿ ಟೇಸ್ಟ್ ಬಂದೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಂದು ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ರೀ.